ನಮಸ್ಕಾರ ಮರಿಗೌಡ್ರೆ, ಹೇಳಿ. ನಮಸ್ಕಾರ ಅಣ್ಣ. ಅದೇ ಅಣ್ಣ, ನನ್ನ ತಮ್ಮನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕೇಸ್ ವಿಚಾರವಾಗಿ ನಿನ್ನೆ SP ಅವ್ರನ್ನ ಮನೆಗೆ ಕರೆಸಿ ಮಾತಾಡಿದ್ದು. ಅಪ್ಪ ಇನ್ನೂ ಈ ಕೇಸ್ನ ಮುಂದುವರಿಸು ಅಂತ ಹೇಳಿದ್ರು. ಆ ಕೇಸ್ ಏನಾಯ್ತು ಅಂತ ಕೇಳಮ್ಮ ಅಂತ ಫೋನ್ ಮಾಡಿದೆ. ಇಲ್ಲ ಮರಿಗೌಡ್ರೆ, ನಾವಿನ್ನ ಸ್ಪಾಟ್ಗೆ ಹೋಗಿಲ್ಲ. ಫೈಲು ಸ್ಟೇಷನಲ್ಲೇ ಇದೆ. ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಹೇಳೋದು? ಗೊತ್ತಾಯ್ತು ಬಿಡಿ ಅಣ್ಣ. ಅಲ್ಲ, ನಿಮ್ಮ SP ಏನು ಮಾಡ್ತಾವನೆ? ನಿಮ್ಗೆ ಹೇಳಿ ಏನು ಪ್ರಯೋಜನ? ಇರಿ, ಅವನಿಗೆ ಮಾತಾಡ್ತೀನಿ. ಹೇಳಿ ಮರಿಗೌಡ್ರೆ. ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರಿ ಸಾಹೇಬ್ರೆ ನೀವು? ಈ ಕೇಸ್ನ ಬಿರುನು ಮುಗಿಸಿ ಅಂತ ಅಷ್ಟು ಬಗೆಯಾಗಿ ಹೇಳಿವ್ನಿ. ನಾನು ಸಾಲದು ಅಂತ ಅಪ್ಪಯ್ಯನ ಕೈಲೂ ಹೇಳ್ಸಿವ್ನಿ. ನೀವು ನೋಡಿದ್ರೆ ಈ ಕೇಸ್ನ ಲೆಕ್ಕಕ್ಕೆ ತಗೊಳ್ಳದೆ ತಲೆನೇ ಕೆಡ್ಸ್ಕೊಳ್ದೆ ಕೂತಿದ್ದೀರಿ. ಗೌಡ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈ ಕೇಸ್ ಬಗ್ಗೆ ಎಲ್ಲ ನಾನು ನೋಡ್ಕೊತೀನಿ. ನೀವು ನೆಮ್ಮದಿಯಾಗಿರಿ ಗೌಡ್ರೆ. ಏನ್ ಸರ್ ನಿಮ್ದಿ? ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲಿ ಗಂಟೆ ಬಂತು ಅಂತಂದ್ರೆ ಹಿಂಗ್ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ರಲ್ಲ. ಅದು ಹಂಗಲ್ಲ ಗೌಡ್ರೆ. ಹಂಗೂ ಅಲ್ಲ ಹಿಂಗೂ ಅಲ್ಲ ರೀ. ನಿಮ್ಮಂತವ್ರಿಗೆ ಏನ್ರಿ ಹೇಳ್ಬೇಕು? ಮಾತ್ರ ಹೆಂಗ್ ಕೆಲಸ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ರೀ. ಇಡ್ರಿ ಫೋನು. ಅಲ್ಲ, ಇವ್ರ ಅಪ್ಪ ನೋಡಿದ್ರೆ ಕೇಸ್ ಮುಂದುವರಿಸ್ಬೇಡ್ರಿ ಅಂತಾರೆ. ಮಗ ನೋಡಿದ್ರೆ ಕೇಸ್ ಮುಂದುವರಿಸಿ ಅಂತಾರೆ. ಪೊಲೀಸವ್ರ ಕೆಲಸ ಅಡ್ಕತ್ರೆ ಮಧ್ಯದಲ್ಲಿ ಸಿಗಾಕೊಂಡಿರೋ ಅಡಿಕೆ ಥರ ಆಗಿದ್ದೀವಿ. ಛೇ, ಈ ಕೆಲಸ ಯಾವನಿಗೆ ಬೇಕ್ರಿ? ರೀ, ಏನ್ ಬೆಳಗ್ಗೆ ಬೆಳಗ್ಗೆ ಏನೋ ನೋಡ್ತಿದ್ದೀರಾ? ಏನಿಲ್ಲ ಚಿನ್ನು ಮರಿ, ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ. ಮನೆಗೆ ಬಂದಿದ್ರಾ? ಅದ್ ಹೇಗೆ ಹೇಳ್ತೀರಾ? ನೋಡಿ, ವಸ್ತುಗಳೆಲ್ಲ ಅದ್ಲು ಬದಲಾಗಿವೆ. ಅಯ್ಯೋ, ಇಷ್ಟಕ್ಕೇನೆ ಮನೆಗೆ ಯಾರೋ ಬಂದಿದ್ರು ಅಂತ ಹೇಳ್ತೀರಾ? ಅಷ್ಟೇ ಅಲ್ಲ ಚಿನ್ನು ಮರಿ, ನೆನ್ನೆ ರಾತ್ರಿ ಗೇಟ್ ಹಾಕಿ ನಾನೇ ಮಲಗಿದ್ದೀನಿ, ನೆನಪಿದೆ. ಆದರೆ ಇವತ್ತು ಬೆಳಗ್ಗೆ ಗೇಟ್ ಅನ್ಲಾಕ್ ಆಗಿತ್ತು, ಬಾಗಿಲು ಲಾಕ್ ಆಗಿತ್ತು. ಹಾಗಿದ್ರೆ ಬ್ಯಾಲ್ಕನಿ ಮೂಲಕನೇ ಅವ್ರು ಬಂದಿರಬೇಕು. ರೀ, ನೀವೇ ಅವ್ರ ಪಕ್ಕ ನಿಂತ್ಕೊಂಡು ನೋಡಿರೋ ಸರ ಮಾತಾಡ್ತಾ ಇದ್ದೀರಲ್ಲ. ಏನಿವಾಗ? ಹಾಗಾದ್ರೆ ನಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ಛೇ, ನಂಬಿಕೆ ಇಲ್ಲ ಅಂತಲ್ಲ, ನೀವು ಹೇಳಿದ್ ಕೇಳಿ ಹಾಗನ್ನಿಸ್ತು ಅಷ್ಟೇ. ಇಲ್ಲ ಚಿನ್ನು ಮರಿ, ಯಾರೋ ನಮ್ಮನೆ ಒಳಗೆ ಬಂದಿದ್ದಾರೆ. ಸರಿ, ಆ CCTV ನೋಡ್ತಿದ್ರಲ್ಲ, ಯಾರಾದ್ರೂ ಬಂದಿರೋದು ನೋಡಿದ್ರಾ? ಇವ್ರು ಯಾಕೆ ಇವತ್ತು ಹೀಗೆ ಕೇಳ್ತಾ ಇದ್ದಾರೆ? ಏನಿಲ್ಲ ಚಿನ್ನು ಮರಿ, ಗೇಟ್ ಓಪನ್ ಆಗಿತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ರೀ, ಮೋಸ್ಟ್ಲಿ ರಾತ್ರಿ ಗೇಟ್ ಕ್ಲೋಸ್ ಮಾಡೋದು ಮರ್ತಿರ್ಬೋದು, ಅದಕ್ಕೆ ಗಾಳಿಗೆ ಓಪನ್ ಆಗಿರ್ಬೋದಲ್ವಾ? ಅದು ಆಗಿರ್ಬೋದು ಚಿನ್ನು ಮರಿ, ಆದರೆ ನನಗೇನೋ ಸ್ಟ್ರಾಂಗ್ ಆಗಿ ಯಾರೋ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಗೇಟ್ ಲಾಕ್ ಆಗಿರಲಿಲ್ಲ, ಆದರೆ ಬಾಗಿಲು ಲಾಕ್ ಆಗಿತ್ತು. ಅಂದರೆ ಬಂದಿರೋರು ಬ್ಯಾಲ್ಕನಿ ಮೂಲಕನೇ ಬಂದಿರಬೇಕು. ಎಸ್ ರೀ, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ಒಳ್ಳೆ ಡಿಟೆಕ್ಟಿವ್ ಮಾತಾಡ್ತಿರೋ ಥರ ಅನಿಸ್ತಿದೆ. ಅದಕ್ಕೆ ಕೇಳಿದ್ದು, ನೀವು ಫೋನ್ ನೋಡ್ತಿದ್ರಲ್ಲ, CCTVನಲ್ಲಿ ಯಾರಾದರೂ ಬಂದಿದ್ದು ನೋಡಿದ್ರಾ ಅಂತ. ಏನಿದು ಮತ್ತೆ ಫೋನ್ ಬಗ್ಗೆ ಮಾತಾಡ್ತಿದ್ದಾರೆ? ಅಂದರೆ ನಾನು ಇದರಲ್ಲಿ ಫುಟೇಜ್ ನೋಡ್ತಿರೋದನ್ನ ಇವರೇನಾದರೂ ನೋಡ್ಬಿಟ್ರಾ? ಇವ್ರಿಗೆ ಕ್ಯಾಮ್ರಾ ಬಗ್ಗೆ ಮಾತ್ರ ಗೊತ್ತಿದೆ, ಆದರೆ ಇದರಲ್ಲಿ ಫುಟೇಜ್ ನೋಡಬಹುದು ಅನ್ನೋದು ಗೊತ್ತಿಲ್ಲ. ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಜಯಂತ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಚಿನ್ನು ಮರಿ, ಯಾರು ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸರಿ ಅನಿಸ್ತಾ ಇದೆ. ಅಯ್ಯೋ, ಇಷ್ಟಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟಾ? ಎಂಥದ್ದು ಬೇಡ. ಮೊದಲು ಯಾರಾದರೂ ಬಂದಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿ, ಆಮೇಲೆ ಕಂಪ್ಲೇಂಟ್ ಕೊಡೋದು ಬೇಡವಾ ಯೋಚನೆ ಮಾಡೋಣ. ಸರಿ ಚಿನ್ನು ಮರಿ, ಹಾಗೆ ಮಾಡ್ತೀನಿ. ಸರಿ, ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಓಕೆ. ಯಾರು ಬಂದಿರಬಹುದು? ಬಂದವನು ಏನು ತಗೊಳ್ದೆ ಯಾಕೆ ಹೊರಗೆ ಹೋದ? ಅಂದರೆ ಅವನೇನಾದರೂ ಮತ್ತೆ ಬರ್ಬೋದಾ? ಯಾವ ಉದ್ದೇಶ ಇಟ್ಕೊಂಡು ಅವ್ನು ಬಂದಿರ್ಬೋದು? ಗೊತ್ತಾಗ್ತಾ ಇಲ್ವಲ್ಲ. ಹೇಗೆ ಅದನ್ನೆಲ್ಲ ಕಂಡುಹಿಡಿಯೋದು?
ಹೇಗೆ 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 ಅಪ್ಪಯ್ಯ ತಕೊಳ್ಳಿ. ನೀವು ಯಾರಿಗೆ ಫೋನ್ ಮಾಡಿ ಏನು ಹೇಳ್ತಿರೋ ನಂಗೆ ಗೊತ್ತಿಲ್ಲ ಕಣಪ್ಪಯ್ಯ. ಆ SP ಈ ಕೇಸ್ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು, ಅಷ್ಟು ಮಾಡಿ. ಸುಮ್ಕೆ ಹೇಳಿದ್ರೆ ಆಗೋದಿಲ್ಲ ಕಣಪ್ಪಯ್ಯ, ಹೊಸಿ ಖಾರವಾಗಿ ಹೇಳ್ಬೇಕು. ತಗೊಳ್ಳಿ ಅಪ್ಪಯ್ಯ, ಮಾತಾಡಿ. ಲೈ ಮರುಗೋಡ, ಯಾಕ್ಲ ಹಿಂಗಾಡ್ತಾ ಇದ್ಯಾ? ಒಳ್ಳೆ ಆತರ ಗುಡ್ಡದ ಆಂಜನೇಯ ಥರ ಅಲ್ಲ, ಇಂಥ ಸಣ್ಣ ವಿಷಯಕ್ಕೆ ಈ ಪಾರ್ಟಿ ಟೆನ್ಷನ್ ತಗೋತಾ ಇದೆಯಲ್ಲ. ಲೇ BP ಗಿಪಿ ಬಂದ್ಬಿಡೋದ್ ಕಳ, ಅವಶ್ಯ ತಾಳ್ಮೆ ತಕೊಳ್ಳ. ಇನ್ನೇನು ಮಾಡೋಣಪ್ಪಯ್ಯ? ನಾನು ಹೇಳ್ತಾ ಇವ್ ತಾನೇ, ನೀನು ಫಸ್ಟು ಅರ್ಚಾಡೋದು ನಿಲ್ಸು. ಅವನು ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣ್ಲಾ, ಅವ್ನು ಹೇಳ್ದಂಗೆ ಮಾಡ್ಲಾ? ಅಯ್ಯೋ ಇದ್ಯಾಕೋ ಸರಿ ಗೊತ್ತಿಲ್ವಲ್ಲ. ಏನು ಮಾಡಮ್ಮ? ಅಪ್ಪಯ್ಯ, ಅಜ್ಜಿ ಹೇಳ್ತಾದಲ್ಲ, ಕೇಳಪ್ಪಯ್ಯ. ಸರಿ, ಈಗ ಒಂದು ಕೆಲಸ ಮಾಡಮ್ಮ, ನಾವೇ ಸ್ಟೇಷನ್ಗೆ ಹೋಗ್ಬಿಟ್ಟು ಅದೇನಾಯ್ತು ಅಂತ ವಿಚಾರಿಸ್ಕೊಂಬರ. ನಡ್ಲಾ ಹೋಗೋಣ, ಬನ್ನಿ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ, ಈ ಮನೆಗೆ ಯಾವಾಗ ನೆಮ್ಮದಿ ಸಿಗುತ್ತೋ ಅನಿಸ್ಬಿಟ್ಟಿದೆ. ಅತ್ತೆ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ.